ಹಲೋ ಎವ್ರಿವಾನ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ನೀಡಲ್ ಆ್ಯಂಡ್ ಕ್ರಾಫ್ಟ್. ಇವತ್ತಿನ ವಿಡಿಯೋದಲ್ಲಿ ಯುನೀಕ್ ಸಾರಿ ಕುಚ್ಚು ಡಿಸೈನ್ನ ಟ್ರೈ ಮಾಡ್ತಾ ಇದ್ದೀನಿ. ಫಾರ್ ದ ಫಸ್ಟ್ ಟೈಮ್ ನಾನು ಕೂಡ ಟ್ರೈ ಮಾಡಿದ್ದು ಆ್ಯಂಡ್ ತುಂಬಾ ಚೆನ್ನಾಗಿ ಬಂತು. ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ನೀಡಿದ ನಂಬರ್ 10 ತೊಗೊಂಡಿದ್ದೀನಿ. ಜೊತೆಗೆ 6 ಎಳೆ ಸಿಲ್ಕ್ ಥ್ರೆಡ್ ಇದೆ. ಸ್ಯಾಂಪಲ್ ಲೇಸ್ ಮೇಲೆ ವರ್ಕ್ ಮಾಡ್ತಾ ಇರೋದು. ಲೇಸ್ ರೈಟ್ ಸೈಡಿಂದ ಡಿಸೈನ್ನ ಸ್ಟಾರ್ಟ್ ಮಾಡಬೇಕು. ಫಸ್ಟು ನಾಟನ್ನು ಫಿಕ್ಸ್ ಮಾಡ್ಕೊತೀನಿ. ನಾಟ್ ಫಿಕ್ಸ್ ಆದಮೇಲೆ 2 ಚೈನ್ಸ್ ಆ್ಯಂಡ್ ಅದು ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು ಸಿಂಗಲ್ ಕ್ರೋಶೆಯಿಂದ ಅದನ್ನು ಫಿಕ್ಸ್ ಮಾಡಬೇಕು. ಮತ್ತು 2 ಚೈನ್ಸ್ ವರ್ಕ್ ಮಾಡಿ ಅದನ್ನು ಸಿಂಗಲ್ ಕ್ರೋಶೆಯಿಂದ ಫಿಕ್ಸ್ ಮಾಡಬೇಕು. ಇವತ್ತು ವರ್ಕ್ ಮಾಡ್ತಾ ಇರೋಂಥ ಡಿಸೈನಿನ ಬೇಸ್ ಲೈನ್ ಈ ರೀತಿಯಾಗಿರುತ್ತೆ. 2 ಚೈನ್ ಬೇಸಲ್ಲಿ ನಾವು ವರ್ಕ್ ಮಾಡ್ಕೊತಾ ಹೋಗಬೇಕು. ಬೇಕಾದರೆ ಈ ಸ್ಟೆಪ್ಪನ್ನು ಸ್ಕಿಪ್ ಮಾಡಿ ಡೈರೆಕ್ಟಾಗಿ ಸೆಕೆಂಡ್ ಸ್ಟೆಪ್ಪಿಂದನೂ ಡಿಸೈನ ಸ್ಟಾರ್ಟ್ ಮಾಡ್ಬೋದು. ಬಟ್ ಡಿಸೈನ್ ಈವನ್ ಆಗಿ ಬರಬೇಕು ಅಂತ ಹೇಳಿದ್ರೆ ಆದಷ್ಟು ಈ ಫಸ್ಟ್ ಸ್ಟೆಪ್ಪನ್ನು ಸ್ಕಿಪ್ ಮಾಡ್ದಿರ ವರ್ಕ್ ಮಾಡಿ. ಇಟ್ ಹಾರ್ಡ್ಲಿ ಟೇಕ್ಸ್ 10 to 15 ಮಿನಿಟ್ಸ್ ಅಷ್ಟೇ. ಸೊ ಈ ಸ್ಟೆಪ್ಪನ್ನು ಕಂಪ್ಲೀಟ್ ಮಾಡ್ಕೊತಾ ಹೋಗ್ತೀನಿ. ಇದೇ ರೀತಿ ಫಿನಿಷ್ ಮಾಡಿಬಿಟ್ಟು ನೆಕ್ಸ್ಟ್ ಸ್ಟೆಪ್ ಹೇಗೆ ವರ್ಕ್ ಮಾಡೋದು ಅಂತ ತೋರಿಸ್ತೀನಿ. ಸೊ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಯಿತು. ಈಗ ಸೆಕೆಂಡ್ ಸ್ಟೆಪ್ ಮಾಡೋದಕ್ಕೂ ಸೇಮ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ಸ್ಟಾರ್ಟಿಂಗ್ ನಾನು ಎಲ್ಲಿಂದ ಡಿಸೈನ್ ಸ್ಟಾರ್ಟ್ ಮಾಡಿದೆ ಸೇಮ್ ಪಾಯಿಂಟ್ಗೆ ಮತ್ತೆ ಒಂದು ಲಾಕನ್ನು ಮಾಡ್ಕೊತೀನಿ. ಸೊ ಈ ರೀತಿ ಮತ್ತೆ ನಾಟ್ನ ಫಿಕ್ಸ್ ಮಾಡ್ಕೊಂಡ್ಮೇಲೆ 3 ಚೈನ್ಸ್ ವರ್ಕ್ ಮಾಡ್ತೀನಿ. 1 2 ಆ್ಯಂಡ್ 3 ಚೈನ್ಸ್ ಆದಮೇಲೆ ಈಗ ಕಂಬ ಮಾಡ್ತಾಯಿದ್ದೀನಿ. ನೀಡಲ್ ಮೇಲೆ ಒಂದು ಸಲ ದಾರ ತೊಗೊಂಡು ಫಸ್ಟ್ 2 ಚೈನ್ ಬ್ಲಾಕನ್ನು ಸ್ಕಿಪ್ ಮಾಡಿ ಸೆಕೆಂಡ್ ಬ್ಲಾಕಿಗೆ ಒಂದು ಕಂಬನ ವರ್ಕ್ ಮಾಡಬೇಕು. ನೋಡಿ, ಈ ಸೆಕೆಂಡ್ ಬ್ಲಾಕಿಗೆ ನಾವು ಕಂಬ ಮಾಡ್ಕೊಬೇಕು. ಸೊ ಕಂಬ ಆದಮೇಲೆ ಮತ್ತೆ 2 ಚೈನ್ಸ್ ವರ್ಕ್ ಮಾಡಿ ಈಗ ನೀಡಲ್ ಮೇಲೆ ಒಂದು ಸಲ ಹೀಗೆ ದಾರ ತೊಗೊಂಡು ಆ ಕಂಬಕ್ಕೆ ಅಂದರೆ ಆ ಕಂಬದ ಗ್ಯಾಪಲ್ಲಿ ನಾನು ನೀಡಲ್ನ ಇನ್ಸರ್ಟ್ ಮಾಡಿ ದಾರ ತೊಗೊತೀನಿ. ಇವಾಗ ಬರೀ ಫಸ್ಟ್ 2 ಲೂಪ್ಸಿಂದ ಮಾತ್ರ ನೀಡಲ್ನ ಆಚೆ ಪಾಸ್ ಮಾಡಬೇಕು. ರಿಮೈನಿಂಗ್ 2 ಲೂಪ್ಸ್ ಹಾಗೆ ನೀಡಲ್ ಮೇಲೆ ಇರಬೇಕು. ಮತ್ತು ಸೆಕೆಂಡ್ ಟೈಮ್ ಅದೇ ರೀತಿ ಮಾಡ್ಕೊತೀನಿ. ಇಲ್ಲೂ ಕೂಡ ಅಷ್ಟೇ, ಜಸ್ಟ್ 2 ಲೂಪ್ಸಿಂದ ಮಾತ್ರ ನಾವು ನೀಡಲ್ನ ಆಚೆ ಪಾಸ್ ಮಾಡಿ ರಿಮೈನಿಂಗ್ ಲೂಪ್ಸ್ ಹಾಗೆ ನೀಡಲ್ ಮೇಲೆ ಇಟ್ಕೊಂಡಿರಬೇಕು. ಸೊ ಈ ರೀತಿ ಟೋಟಲಾಗಿ 5 ಟೈಮ್ಸ್ ಆ ಕಂಬದ ಗ್ಯಾಪಲ್ಲಿ ನಾವು ವರ್ಕ್ ಮಾಡ್ಕೊತಾ ಹೋಗಬೇಕು. ಆ್ಯಂಡ್ ಎವ್ರಿ ಟೈಮ್ ನಾವೇನು ಮಾಡಬೇಕು, ಜಸ್ಟ್ 2 ಲೂಪ್ಸಿಂದ ಮಾತ್ರ ನೀಡಲ್ನ ಆಚೆ ಪಾಸ್ ಮಾಡಿ ರಿಮೈನಿಂಗ್ ಲೂಪ್ಸ್ ಹಾಗೆ ನೀಡಲ್ ಮೇಲೆ ಇಟ್ಕೊಂಡು ವರ್ಕ್ ಮಾಡ್ತಾ ಹೋಗಬೇಕು. 5 to 6 ಟೈಮ್ಸ್ ಬೇಕಾದರೂ ನೀವು ವರ್ಕ್ ಮಾಡ್ಬೋದು. ಬಟ್ ನಾನಿಲ್ಲಿ 5 ಸಲ ಈ ಥರ ಮಾಡ್ಕೊತೀನಿ. ಅಂದರೆ ಅನ್ಫಿನಿಶ್ಡ್ ಡಬಲ್ ಕ್ರೋಶೆನ ಇಲ್ಲಿ ಮಾಡ್ತಾ ಇರೋದು. ಸೊ ಲಾಸ್ಟಲ್ಲಿ ನಮಗೆ 6 ಲೂಪ್ ಇರುತ್ತೆ ನೀಡಲ್ ಮೇಲೆ. 6 ಲೂಪಿಂದನೂ ಒಟ್ಟಿಗೆ ನೀಡಲ್ನ ಆಚೆ ಪಾಸ್ ಮಾಡಿ ಒಂದು ಲಾಕನ್ನು ಮಾಡಬೇಕು. ಈ ರೀತಿ ಡಿಸೈನ್ ಬರುತ್ತೆ. ಸೊ ಗೊತ್ತಾಯ್ತಲ್ವ, ಬಿಗಿನರ್ಸ್ ಆದವರು 5 ಟೈಮ್ಸ್ ಮಾಡ್ಕೊಳ್ಳಿ. ನಿಮಗೆ ಪ್ರಾಕ್ಟೀಸ್ ಇತ್ತು ಅಂದರೆ 6 ಟೈಮ್ಸ್ ಬೇಕಾದರೂ ಈ ರೀತಿ ಮಾಡ್ಕೊಬೋದು. ಮತ್ತು 1 ಚೈನ್ ಲಾಕ್ ಮಾಡ್ಕೊಂಡ್ಮೇಲೆ 1 ಚೈನ್ ವರ್ಕ್ ಮಾಡಿ ಕಂಬ ಮಾಡಬೇಕು. 2 ಚೈನ್ ಬ್ಲಾಕನ್ನು ಬಿಡಬೇಕು. ನಾವು ಪ್ರೀವಿಯಸ್ ಕಂಬ ಮಾಡಿದ್ವಲ್ಲ ಅಲ್ಲಿಂದ ಒಂದು ಬ್ಲಾಕ್ ಬಿಟ್ಟು ನೆಕ್ಸ್ಟ್ ಬ್ಲಾಕ್ಗೆ ಮತ್ತೆ ಕಂಬನ ಮಾಡ್ಕೊಬೇಕು. ಸೊ ಕಂಬ ಆದಮೇಲೆ 2 ಚೈನ್ಸ್ ವರ್ಕ್ ಮಾಡಬೇಕು. ನೋಡಿ, 2 ಚೈನ್ಸ್ ವರ್ಕ್ ಮಾಡಿ ಆ ಕಂಬದ ಗ್ಯಾಪಲ್ಲಿ ನಾವು ನೀಡಲ್ ಮೇಲೆ ಒಂದು ಸಲ ದಾರ ತೊಗೊಂಡು ಆ ಕಂಬದ ಗ್ಯಾಪಲ್ಲಿ ಹೋಗಿ ದಾರ ತರ್ತೀವಿ. ಇಲ್ಲಿ ಫಸ್ಟ್ 2 ಲೂಪ್ಸಿಂದ ಮಾತ್ರ ನೀಡಲ್ನ ಆಚೆ ಪಾಸ್ ಮಾಡಿಕೊಂಡು ರಿಮೈನಿಂಗ್ ಲೂಪ್ಸನ್ನು ಹಾಗೆ ನೀಡಲ್ ಮೇಲೆ ಇಟ್ಕೊಂಡಿರಬೇಕು. ಸೊ ಬಿಗಿನರ್ಸ್ಗೆ ಏನಾದರೂ ಈ ಸ್ಟೆಪ್ಪು ಕಷ್ಟ ಅನಿಸುತ್ತೆ ಅಂದರೆ ನಿಧಾನವಾಗಿ ವರ್ಕ್ ಮಾಡ್ತಾ ಹೋಗಿ ಆ ನೀಡಲ್ ಮೇಲೆ ಏನು ಲೂಪ್ಸ್ ರಿಮೈನಿಂಗ್ ಇರುತ್ತೆ ಅದನ್ನು ಕ್ಲೀನಾಗಿ ಟೈಟಾಗಿ ಹಿಡ್ಕೊಂಡು ವರ್ಕ್ ಮಾಡಿ 1-2 ಸಲ ಮಾಡಿದಷ್ಟು ನಿಮಗೆ ಪ್ರಾಕ್ಟೀಸ್ ಆಗೋಗುತ್ತೆ. ಟೋಟಲಿ 5 ಟೈಮ್ಸ್ ಈ ರೀತಿ ಮಾಡ್ಕೊತಾ ಇದ್ದೀನಿ. ಆವಾಗ ನಮಗೆ ಲಾಸ್ಟಲ್ಲಿ 6 ಲೂಪ್ಸ್ ಇರುತ್ತೆ. ಇವಾಗ ನೋಡಿ 6 ಲೂಪ್ಸ್ ಇದೆ. ಇವಾಗ ಏನು ಮಾಡಬೇಕು, ಎಲ್ಲ ಲೂಪಿಂದನೂ ನಾವು ಒಟ್ಟಿಗೆ ನೀಡಲ್ನ ಆಚೆಗೆ ಪಾಸ್ ಮಾಡಿಕೊಂಡು ಒಂದು ಲಾಕನ್ನು ಮಾಡಬೇಕು. ಲಾಕ್ ಆದಮೇಲೆ 1 or 2 ಚೈನ್ನ ವರ್ಕ್ ಮಾಡ್ಬೋದು. ನೀವು ಬೇಕಾದ್ರೆ 2 ಚೈನ್ಸ್ ಬೇಕಾದರೂ ಮಾಡ್ಕೊಳ್ಳಿ. ನಾನಿಲ್ಲಿ ಜಸ್ಟ್ 1 ಚೈನ್ ವರ್ಕ್ ಮಾಡಿಕೊಂಡು ಒಂದು ಬ್ಲಾಕನ್ನು ಬಿಟ್ಬಿಟ್ಟು ನೆಕ್ಸ್ಟ್ 2 ಚೈನ್ ಬ್ಲಾಕಲ್ಲಿ ಮತ್ತೆ ಕಂಬನ ಮಾಡ್ಕೊತೀನಿ. ಸೊ ಇದೇ ಥರ ಈ ಸ್ಟೆಪ್ ಬರುತ್ತೆ. ಒಂದು ಬ್ಲಾಕ್ ಸ್ಕಿಪ್ ಮಾಡಿಕೊಂಡು ನೆಕ್ಸ್ಟ್ ಬ್ಲಾಕಲ್ಲಿ ಈ ರೀತಿ ವರ್ಕ್ ಮಾಡ್ಕೊತಾ ಹೋಗಬೇಕು. ಸೊ ಸೆಕೆಂಡ್ ಸ್ಟೆಪ್ ಕೂಡ ಕಂಪ್ಲೀಟ್ ಮಾಡಿಬಿಟ್ಟು ಥರ್ಡ್ ಸ್ಟೆಪ್ ಹೇಗೆ ಮಾಡೋದು ತೋರಿಸ್ತೀನಿ.
ಸೊ ಇವಾಗ ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಆಯಿತು. ನಾನಿವಾಗ ನೆಕ್ಸ್ಟ್ ಸ್ಟೆಪ್ ಮಾಡೋದಕ್ಕೆ ಥ್ರೆಡ್ ಕಲರ್ ಚೇಂಜ್ ಮಾಡಿದ್ದೀನಿ. ನೀವು ಬೇಕಾದರೆ ಸೇಮ್ ಕಲರ್ ಥ್ರೆಡ್ಡಿಂದನೂ ಕಂಟಿನ್ಯೂ ಮಾಡ್ಬೋದು. ಮತ್ತು ಫ್ರಂಟ್ ಸೈಡಿಂದನೇ ಡಿಸೈನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗ್ ಎಲ್ಲಿ ಲಾಕ್ ಮಾಡಿದ್ನೋ ಅದೇ ಪಾಯಿಂಟ್ಗೆ ಮತ್ತೆ ಒಂದು ಲಾಕ್ ಮಾಡ್ಕೊತೀನಿ. ಸೊ ಲಾಕ್ ಆದಮೇಲೆ ಇಲ್ಲಿ ನಾನು 3 ಚೈನ್ಸ್ ವರ್ಕ್ ಮಾಡಿದೆ ಪ್ರೀವಿಯಸ್ ಸ್ಟೆಪ್ಪಲ್ಲಿ. ಸೊ ಆ 3 ಚೈನ್ಗೆ ಸಿಂಗಲ್ ಕ್ರೋಶೇಸ್ನ ಮಾಡ್ಕೊತೀನಿ. ಸೊ 3 ಅಥವಾ 4 ನೋಡಿಕೊಂಡು ಆ 3 ಚೈನ್ ಕವರ್ ಆಗೋವರೆಗೂ ಸಿಂಗಲ್ ಕ್ರೋಶೇಸ್ ಮಾಡ್ಕೊಳ್ಳಿ. ಇದಾದಮೇಲೆ ಚೈನ್ಸ್ ವರ್ಕ್ ಮಾಡಬೇಕು. ಇಲ್ಲಿ ನಾನು 8 ಚೈನ್ಸನ್ನು ವರ್ಕ್ ಮಾಡ್ತಾಯಿದ್ದೀನಿ, ಅಂದರೆ 8 ಚೈನ್ ವರ್ಕ್ ಮಾಡ್ತೀನಿ. 8 ಚೈನ್ ಆದಮೇಲೆ ಇಲ್ಲಿ 1 ಚೈನ್ ಗ್ಯಾಪ್ ಇತ್ತಲ್ವಾ, ಸೊ ನೋಡಿ ಆ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಈ ಚೈನನ್ನು ಫಿಕ್ಸ್ ಮಾಡ್ತೀನಿ. ಈ ರೀತಿ ಬರುತ್ತೆ ಚೈನ್ಸು. ಮತ್ತು ನೆಕ್ಸ್ಟ್ 8 ಚೈನ್ ಮತ್ತು 8 ಚೈನ್ ವರ್ಕ್ ಮಾಡ್ಕೊತೀನಿ. ಸೊ ನೀವು ಸ್ಟಾರ್ಟಿಂಗ್ 8 ಚೈನ್ ವರ್ಕ್ ಮಾಡಿದ್ರೆ ಎಲ್ಲ ಕಡೆಯೂ ಅಷ್ಟೇ ವರ್ಕ್ ಮಾಡಬೇಕು. ಬೇಕಾದರೆ ಇಲ್ಲಿ ನಂಬರ್ ಆಫ್ ಚೈನ್ಸನ್ನು ಡಿಕ್ರೀಸ್ ಆರ್ ಇನ್ಕ್ರೀಸ್ ಮಾಡ್ಕೊಬೋದು. ಆ 1 ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆಯಿಂದ ಈ 8 ಚೈನನ್ನು ಫಿಕ್ಸ್ ಮಾಡಬೇಕು. ನೋಡಿ ಈ ರೀತಿ ನೀವು 10 ಚೈನ್ ಬೇಕಾದ್ರೂ ವರ್ಕ್ ಮಾಡಿ ಅಥವಾ 6 ಚೈನ್ಸ್ ಬೇಕಾದರೂ ಮಾಡ್ಕೊಬೋದು. ಈ ಥರ ಚೈನ್ಸನ್ನು ವರ್ಕ್ ಮಾಡ್ಕೊತ ಈ ಸ್ಟೆಪ್ಪಲ್ಲಿ ಕಂಪ್ಲೀಟ್ ಮಾಡಬೇಕು. ನಾನು ಎಂಡ್ವರೆಗೂ ಫಿನಿಶಿಂಗ್ ಮಾಡಿ ನಿಮಗೆ ತೋರಿಸ್ತೇನೆ. ಸೊ ಲಾಸ್ಟಲ್ಲೂ ಅಷ್ಟೇ ಲಾಸ್ಟ್ 8 ಚೈನ್ ವರ್ಕ್ ಮಾಡ್ತೀನಿ. ಇದಾದಮೇಲೆ ಅಲ್ಲಿ ನಾವು 3 ಚೈನ್ಸ್ ಮಾಡ್ಕೊಂಡಿದ್ವಿ. ಸ್ಟಾರ್ಟಿಂಗ್ ಯಾವ ರೀತಿ 3 ಚೈನ್ಸಿಂದ ಡಿಸೈನ ಸ್ಟಾರ್ಟ್ ಮಾಡಿದ್ವಿ, ಎಂಡ್ ಮಾಡಬೇಕಾದ್ರೂ ಅಷ್ಟೇ 3 ಚೈನ್ಸಿಂದ ಎಂಡ್ ಮಾಡಿದ್ವಿ. ಸೊ ಅಲ್ಲಿಗೆ ನಾನು ಈ 8 ಚೈನನ್ನು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಫಿಕ್ಸ್ ಮಾಡ್ತೀನಿ ಈ ರೀತಿ. ಇದಾದಮೇಲೆ ಇನ್ನು ಆ ಚೈನ್ ಗ್ಯಾಪ್ ಇರುತ್ತೆ ಅಲ್ವಾ, ಅಲ್ಲಿಗೆ 1 ಅಥವಾ 2 ಸಿಂಗಲ್ ಕ್ರೋಶೆ ಮಾಡಿಕೊಂಡು ಕವರ್ ಮಾಡಬೇಕು. ಸ್ಟಾರ್ಟಿಂಗ್ ನಾನು ಹೇಗೆ ಡಿಸೈನ ಸ್ಟಾರ್ಟ್ ಮಾಡಿದ್ನೋ ಅದೇ ರೀತಿ ಎಂಡ್ ಮಾಡ್ತಾಯಿದ್ದೀನಿ. ಸೊ ಮತ್ತೆ ಇನ್ನು 3 ಸಿಂಗಲ್ ಕ್ರೋಶೆ ಮಾಡಿಕೊಂಡು ಕಂಪ್ಲೀಟ್ ಮಾಡ್ಕೊಬೇಕು. ಈಗ ಲಾಸ್ಟ್ ಸ್ಟೆಪ್ ಮಾಡೋದಕ್ಕೆ ಡಿಸೈನ ಟರ್ನ್ ಮಾಡ್ತೀನಿ. ಈ ಸ್ಟೆಪ್ಪನ್ನು ನಾನು ರಾಂಗ್ ಸೈಡಿಂದ ವರ್ಕ್ ಮಾಡ್ತೀನಿ. ಸೇಮ್ ಕಲರ್ ಥ್ರೆಡ್ಡಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅಲ್ಲಿ ಸ್ಟಾರ್ಟಿಂಗ್ ಏನು ಸಿಂಗಲ್ ಕ್ರೋಶೆ ಇತ್ತು, ಆ ಸಿಂಗಲ್ ಕ್ರೋಶೆಗಳ ಮೇಲೆ ಮತ್ತೆ ಸಿಂಗಲ್ ಕ್ರೋಶೇಸ್ನ ವರ್ಕ್ ಮಾಡಬೇಕು. ಸೊ ಈ ರೀತಿ ಸಿಂಗಲ್ ಕ್ರೋಶೆ ಆದಮೇಲೆ ಈಗ 8 ಚೈನ್ ಗ್ಯಾಪ್ ಇತ್ತಲ್ವ, ಸೊ ನೋಡಿ ಆ 8 ಚೈನ್ಗೆ ಮತ್ತೆ ಸಿಂಗಲ್ ಕ್ರೋಶೇಸ್ನ ಮಾಡ್ಕೊಬೇಕು. ಎಕ್ಸಾಕ್ಟ್ಲಿ ಹಾಫ್ ಚೈನ್ ರೀಚ್ ಆಗೋವರೆಗೂ ಎಷ್ಟು ಸಿಂಗಲ್ ಕ್ರೋಶೇಸ್ ಬೇಕಾಗುತ್ತೆ ನೋಡಿಕೊಂಡು ಅಷ್ಟು ವರ್ಕ್ ಮಾಡಿ. ನಾನಿಲ್ಲಿ 4 ಸಿಂಗಲ್ ಕ್ರೋಶೇಸ್ನ ಮಾಡ್ಕೊತೀನಿ, ಸೊ ದಟ್ ಅದು ಮಿಡ್ ಪಾಯಿಂಟ್ಗೆ ರೀಚ್ ಆಗುತ್ತೆ. ಸೊ ಇವಾಗ ಈ ಸ್ಟೆಪ್ಪಲ್ಲಿ ಬೀಡ್ಸನ್ನು ಯೂಸ್ ಮಾಡ್ತಾಯಿದ್ದೀನಿ. ಈ ರೀತಿಯಾದಂಥ ಬೀಡ್ಸನ್ನು ತೊಗೊಂಡಿದ್ದೀನಿ. ಒಂದು ಬೀಡನ್ನು ಹೀಗೆ ದಾರದಲ್ಲಿ ಸ್ಲೈಡ್ ಮಾಡ್ಕೊಬೇಕು. 4 ಸಿಂಗಲ್ ಕ್ರೋಶೆ ಆದಮೇಲೆ ಎಕ್ಸಾಕ್ಟ್ಲಿ ಮಿಡ್ ಪಾಯಿಂಟ್ಗೆ ಅದು ರೀಚ್ ಆಗುತ್ತೆ. ಅದಾದಮೇಲೆ ನಾನು ಒಂದು ಬೀಡನ್ನು ಹೀಗೆ ದಾರದಲ್ಲಿ ಸ್ಲೈಡ್ ಮಾಡಿ ಬೀಡನ್ನ ಲಾಕ್ ಮಾಡಲ್ಲ, ಇನ್ನು ರಿಮೈನಿಂಗ್ ಚೈನ್ ಗ್ಯಾಪ್ ಇತ್ತಲ್ವ ಅಲ್ಲಿಗೆ ಸಿಂಗಲ್ ಕ್ರೋಶೇಸಿಂದ ವರ್ಕ್ ಮಾಡ್ತೀನಿ. ಬಿಫೋರ್ ಬೀಡ್ ನಾನು 4 ಸಿಂಗಲ್ ಕ್ರೋಶೇಸ್ ಮಾಡಿದ್ದೆ, ಹಾಗಾಗಿ ಬೀಡ್ ಆದಮೇಲೆನೂ 4 ಸಿಂಗಲ್ ಕ್ರೋಶೇಸ್ನ ವರ್ಕ್ ಮಾಡ್ತೀನಿ. ಇಲ್ಲಿ ನಂಬರ್ ಆಫ್ ಸಿಂಗಲ್ ಕ್ರೋಶೇಸ್ ಇಷ್ಟೇ ಹಾಕಬೇಕು ಅಂತಿಲ್ಲ, ಏನಿಲ್ಲ, ನೀವು ನೋಡಿಕೊಂಡು ವರ್ಕ್ ಮಾಡ್ಬೋದು. ನೆಕ್ಸ್ಟ್ ಆ 1 ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆ ಮಾಡಿದ್ದೆ ಅಲ್ವಾ, ಸೊ ಅದರ ಮೇಲೆ ಮತ್ತೆ ಸಿಂಗಲ್ ಕ್ರೋಶೆನ ಮಾಡ್ಕೊತೀನಿ. ಸೊ ಇಲ್ಲಿ ಬೇಸಿಕಲಿ ಯಾವ ರೀತಿ ಬರುತ್ತೆ ಅಂದರೆ ಎಕ್ಸಾಕ್ಟ್ಲಿ 8 ಚೈನ್ ಮಿಡಲಲ್ಲಿ 1 ಬೀಡನ್ನ ಆ್ಯಡ್ ಮಾಡ್ಕೊತಾ ಹೋಗಬೇಕು. ಬೀಡ್ ಬೇಡ ಅಂದರೆ ನೀವು ಸ್ಕಿಪ್ ಮಾಡಿ ಫುಲ್ಲಾಗಿ ಸಿಂಗಲ್ ಕ್ರೋಶೇಸ್ನು ಮಾಡ್ಬೋದು. ಬಟ್ ಬೀಡ್ ಆ್ಯಡ್ ಮಾಡಿದಾಗ ಇಟ್ ಗಿವ್ಸ್ ದಟ್ ಎಲಿಗೆಂಟ್ನೆಸ್. ಸೊ ಫ್ರಂಟ್ ಸೈಡಿಂದ ಈ ರೀತಿ ಕಾಣಿಸುತ್ತೆ. ನಾನು ಆ್ಯಕ್ಚುಲಿ ಈ ಸ್ಟೆಪ್ಪನ್ನು ರಾಂಗ್ ಸೈಡಿಂದ ವರ್ಕ್ ಮಾಡ್ತಾ ಇರೋದು. ನೆಕ್ಸ್ಟ್ ಆ 8 ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೇಸ್ನ ಮಾಡಬೇಕು. ನಾನು ಪ್ರೀವಿಯಸ್ ಎಷ್ಟು ಸಿಂಗಲ್ ಕ್ರೋಶೇಸ್ ಮಾಡ್ಕೊಂಡಿದ್ದೆ ಅಂದರೆ 4 ಸಿಂಗಲ್ ಕ್ರೋಶೇಸ್ ವರ್ಕ್ ಮಾಡಿದ್ದೆ. ಇಲ್ಲೂ ಕೂಡ 4 ಸಿಂಗಲ್ ಕ್ರೋಶೆ ಮಾಡಿಕೊಂಡು ಆಮೇಲೆ ಬೀಡನ್ನ ಆ್ಯಡ್ ಮಾಡ್ತೀನಿ. ಸೊ ಬೀಡ್ ಬೇಡ ಅಂತ ಹೇಳೋರು ಯು ಕ್ಯಾನ್ ರೀಪ್ಲೇಸ್ ವಿತ್ ಪಿಕೋ ಸ್ಟಿಚ್. ಬೀಡ್ ಬದಲು ಪಿಕೋನ ವರ್ಕ್ ಮಾಡ್ಬೋದು ಒಂದು, ಅಥವಾ ಪಿಕೋ ಇಲ್ದಿರ ಫುಲ್ಲಾಗಿ ಸಿಂಗಲ್ ಕ್ರೋಶೇಸ್ನು ಮಾಡ್ಕೊಬೋದು. ಬೀಡ್ ಆ್ಯಡ್ ಮಾಡಿ ಅದನ್ನೇನು ಲಾಕ್ ಮಾಡೋದಿಲ್ಲ, ಹಾಗೆಯೇ ಸಿಂಗಲ್ ಕ್ರೋಶೇಸ್ನ ಕಂಟಿನ್ಯೂ ಮಾಡ್ಕೊತೀನಿ. ಮತ್ತು ಬೀಡ್ ಆದಮೇಲೆ 4 ಸಿಂಗಲ್ ಕ್ರೋಶೇಸ್ನ ವರ್ಕ್ ಮಾಡ್ತೀನಿ. ನೆಕ್ಸ್ಟ್ ಆ 1 ಚೈನ್ ಗ್ಯಾಪಲ್ಲಿ ನಾವೇನು ಸಿಂಗಲ್ ಕ್ರೋಶೆ ಮಾಡಿದ್ವಿ ಪ್ರೀವಿಯಸ್ ಸ್ಟೆಪ್ಪಲ್ಲಿ, ಅದರ ಮೇಲ್ಗಡೆ ಇನ್ನೂ ಒಂದು ಸಿಂಗಲ್ ಕ್ರೋಶೆನ ವರ್ಕ್ ಮಾಡಬೇಕು.
ಸೊ ಈ ಯು ಶೇಪ್ ಅನ್ನೋದು ಇನ್ನೂ ಸ್ವಲ್ಪ ನಿಮಗೆ ಚಿಕ್ಕದಾಗಿ ಬೇಕು ಅಥವಾ ಇನ್ನೂ ದೊಡ್ಡದಾಗಿ ಬೇಕು ಅಂತ ಹೇಳಿದ್ರೆ ಪ್ರೀವಿಯಸ್ ಸ್ಟೆಪ್ಪಲ್ಲಿ ನಾನು 8 ಚೈನ್ ವರ್ಕ್ ಮಾಡಿದ್ದೆ ಅಲ್ವಾ, ಅದರ ಬದಲು ನೀವು ನಂಬರ್ ಆಫ್ ಚೈನ್ಸನ್ನು ಇನ್ಕ್ರೀಸ್ ಆರ್ ಡಿಕ್ರೀಸ್ನ ಮಾಡ್ಕೊತ ಡಿಸೈನ್ನ ವರ್ಕ್ ಮಾಡ್ಬೋದು. ಸೊ ಇವಾಗ ಲಾಸ್ಟಲ್ಲಿ ಹೇಗೆ ಫಿನಿಶಿಂಗ್ ಮಾಡೋದು ಅಂದರೆ, ಸ್ಟಾರ್ಟಿಂಗ್ ನಾನು ಯಾವ ರೀತಿ ಡಿಸೈನ್ನ ಸ್ಟಾರ್ಟ್ ಮಾಡಿಕೊಂಡೆ ಈ ಸ್ಟೆಪ್ಪಲ್ಲಿ ಸೇಮ್ ಅದೇ ಥರ ಎಂಡ್ ಮಾಡಬೇಕು. ಬೀಡ್ ಆದಮೇಲೆ ಮತ್ತೆ 4 ಸಿಂಗಲ್ ಕ್ರೋಶೇಸ್ ಮಾಡ್ಕೊಂಡಿದ್ದೀನಿ ಅಲ್ವಾ, ಅದಾದಮೇಲೆ ಕೆಳಗಡೆ ಹೀಗೆ ಸೈಡಲ್ಲಿ 3 ಚೈನ್ಸ್ಗೆ ನಾನು ಸಿಂಗಲ್ ಕ್ರೋಶೇಸ್ ಮಾಡಿದ್ದೆ ಅಲ್ವಾ ಪ್ರೀವಿಯಸ್ ಸ್ಟೆಪ್ಪಲ್ಲಿ. ಸೊ ಆ ಸಿಂಗಲ್ ಕ್ರೋಶೇಸ್ಗೆ ಮತ್ತೆ ಸಿಂಗಲ್ ಕ್ರೋಶೇಸ್ನ ಮಾಡ್ಕೊಬೇಕು. ಮತ್ತು ಇವಾಗ ದಾರನ ಟ್ರಿಮ್ ಮಾಡಿಕೊಂಡು ನೀಡಲ್ ಮೇಲೆ ಏನು ಲೂಪ್ ಇದೆ ಅದನ್ನು ಪುಲ್ ಮಾಡ್ತೀನಿ. ಈ ರೀತಿ ಬೇಕಾದರೂ ವರ್ಕ್ ಮಾಡ್ಬೋದು, ಅಥವಾ ಬೀಡ್ ಆದಮೇಲೆ 4 ಚೈನ್ಸ್ ವರ್ಕ್ ಮಾಡಿ ಅಲ್ಲೇ ನೀವು ದಾರನ ಟ್ರಿಮ್ ಮಾಡ್ಬೋದು. ಸೊ ನಿಮಗೆ ಯಾವುದು ಕಂಫರ್ಟಬಲ್ ಅನಿಸುತ್ತೋ ಆ ರೀತಿ ಡಿಸೈನ್ನ ಫಿನಿಶಿಂಗ್ ಮಾಡ್ಕೊಬೋದು, ಬಟ್ ನೀಟಾಗಿ ಇರಬೇಕು. ಆ್ಯಂಡ್ ಇವತ್ತು ಹಾಕಿರೋ ಡಿಸೈನಿನ ಫಿನಿಶ್ಡ್ ಲುಕ್ ತುಂಬಾ ಎಲಿಗೆಂಟಾಗಿ ಕಾಣಿಸ್ತಾ ಇದೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ವೆರಿ ಈಸಿ ಟು ವರ್ಕ್. ಖಂಡಿತ ನೀವು ಕೂಡ ಈ ಡಿಸೈನ್ನ ಟ್ರೈ ಮಾಡಿ. ಟ್ಯಾಸಲ್ಸ್ ಬೇಡ ಅನ್ನೋರು ಈ ಡಿಸೈನ್ನ ಒನ್ಸ್ ಟ್ರೈ ಮಾಡಿ ಅಂತ ಹೇಳ್ತೀನಿ. ಡಿಸೈನ್ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಆದಷ್ಟು ವೀಡಿಯೋನ ಶೇರ್ ಮಾಡಿ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ನಮ್ಮ ವೀಡಿಯೋಸ್ನ ನೋಡ್ತಾ ಇದ್ದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟಿನ ಇಂಟ್ರೆಸ್ಟಿಂಗ್ ಆಗಿರೋ ಹೊಸ ಡಿಸೈನ್ ಜೊತೆ ಸಿಗ್ತೀನಿ. ಸಿ ಯು ಸೂನ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.